ಇವ ಇಷ್ಟಕ್ಕೊಂದ ಬಾಂಡೆ ಇಷ್ಟಕ್ಕೊಂದ ಒಗ್ಯಾನ ಇದನ್ನೆಲ್ಲ ಮುಗಿಸೋರಾಗ ನನ್ನ ಕೈ ಬಿದ್ದ ಹೊಕ್ಕವ್. ಬಾಂಡೆಯ ತಿಕ್ಕಿ ತಿಕ್ಕಿ ನೋಯ್ತಾವ ಎರಡು ರೊಟ್ಟಿ, ಬಾಂಡೆಯ ತಿಕ್ಕಿ ತಿಕ್ಕಿ ನೋಯ್ತಾವ ಎರಡು ರೊಟ್ಟಿ, ಕಮಲತ್ತೆ ಮಗನಿಗೆ ನನ್ಯಾಕ ಕೋಟ್ಯವ್ವ, ಕಮಲತ್ತೆ ಮಗನಿಗೆ ನನ್ಯಾಕ ಕೋಟ್ಯವ್ವ. ಯವ್ವ ಬಾಂಡೆಯ ತಿಕ್ಕಿ ತಿಕ್ಕಿ ನೋಯ್ತಾವ ಎರಡು ರೊಟ್ಟಿ. ಮಾಡು ಕೆಲಸ ಬಿಟ್ಟ ಹಾಡಾಡ್ಕೊಂತ ಕುಂತಾಳನ, ಅದಕ್ಕೆ ಒಂದು ಒಪ್ಪತ್ತಿನ ಕೆಲಸ ಒಪ್ಪತ್ತು ಮಾಡ್ತಾಳು. ಮತ್ತು ಕೆಲಸ ಲಘು ಲಘು ಆಗಂದ್ರೆ ಎಲ್ಲಕ್ಕವು ಮಾಡು ಕೆಲಸ ಬಡ ಬಡ ಮಾಡೇ ಮುಗಿಸಿರ ಮುಗಿತೈತ್ವ. ಅದನ್ನ ಬಿಟ್ಕೊಟ್ಟು ಹಿಂಗೆ ನಾರ್ಮೇಕೋ ಅಂತ ಕುಂದ್ರುದು ಅದೇನೋ ಅಂತಾರಲ್ಲ ಮಾತ ಮನ್ನಾರ ದಗದ ಸುಮಾರ ಅಂಥೇಳಿ ಅಂಥ ಸೊಸಿ ಸಿಕ್ಬಿಟ್ಟಾಳ ನನಗೆ. ಅಲ್ಲ ಅತ್ತಿಗಳು ಅಂದಮೇಲೆ ನಮಗೆಲ್ಲ ಹಿರಿತನೂ ನಮ್ಮ ಕೈಯಾಗೆ ಇರಬೇಕು ಅಂತಾರೆ. ವಾರಕ್ಕಿಷ್ಟ ಎಣ್ಣೆ ಬಳಸಬೇಕು, ವಾರಕ್ಕಿಷ್ಟ ಸಕ್ಕರೆ ಬೆಳೆಸಬೇಕು, ವಾರಕ್ಕಿಷ್ಟ ಸೋಪು ಸೊಪ್ಪಿನ ಪುಡಿ ಎಲ್ಲ ಬಳಸಬೇಕು ಅಂತ ಹೇಳಿ ಲೆಕ್ಕ ಮಾಡಿ ಕೊಡ್ತಾರೆ. ಹಂಗ ನಾವು ಸಸ್ತ್ಯಾರು ನಾವು ಇಷ್ಟ ಬಾಂಡೆ ತಿಕ್ತೇವಿ, ಇಷ್ಟ ಒಗ್ಯಾನ ಒಗಿತೇವಿ, ಇಷ್ಟ ಮನೆ ಕೆಲಸ ಮಾಡ್ತೇವು ಅಂತ ಪಾಳೆ ಹಚ್ಕೊಂಡ್ರ ಆಗುದಿಲ್ಲೇನ್ರಿ? ನಾವರ ಕೆಲಸ ಎಷ್ಟು ಹೆಚ್ಚಿಗೆ ಇದ್ರು, ಎಷ್ಟು ಒಗ್ಯಾನ ಹೆಚ್ಚಿದ್ರು, ಎಷ್ಟು ಬಾಂಡೆ ಹೆಚ್ಚಿದ್ರು ಸುಮ್ಮನೆ ತಿಕ್ಬೇಕು. ಅವರ ನಮಗೆ ಅಳತಿ ಹಚ್ಚಿ ಸೋಪು ಸೊಪ್ಪಿನ ಪುಡಿ ಆಮೇಲೆ ಸಕ್ರಿ ಚಾ ಪುಡಿ ಎಣ್ಣೆ ಎಲ್ಲ ಅಳತಿ ಹಚ್ಚೆ ಕೊಡ್ಬೇಕು. ಅದೆಂಗಕ್ಕತ್ರಿ? ಅಲ್ಲ ನನ್ನ ಸೊಸಿನ ಎಷ್ಟು ಗದ್ಲಗಂಗಿದ್ದಿ ನೀನು. ನಿನ್ನಂಗ ಎಲ್ಲ ಸೊಸ್ತ್ಯಾರು ವಿಚಾರ ಮಾಡ್ರೆ ಮುಗಿದು ಹೋತ ಆ ಮನೆ ಕತಿ. ಆ ಮನ್ಯಾಗ ಅತ್ತಿಗಳ್ದೇನು ನಡೆಯೋದನ ಇಲ್ಲ, ನಿಮ್ಮದ ನಡೆಸ್ಬಿಡ್ತೀರಿ ಕಾರ್ಬಾರ. ಎಲ್ಲ ಸೊಸ್ತ್ಯಾರು ನನ್ನ ಕತೆನೆ ವಿಚಾರ ಮಾಡಿ ಅವರು ಎಲ್ಲ ಕೆಲಸದೆಲ್ಲ ಪಾಳೆ ಹಂಚ್ಕೊಂಡ್ಬಿಟ್ರೆ ಸೊಸ್ತ್ಯಾರೆಲ್ಲ ಆರಾಮ್ ಉಳಿತಾರ, ಹೋದಿಲ್ಲ ರೀ? ಉಳಿತಾರವಾ ಉಳಿತಾರ. ಇಂಥ ಕುತಂತ್ರಿ ಬುದ್ಧಿ ಎಲ್ಲರಿಗೂ ಹೇಳ್ಕೊಟ್ಟ ಎಲ್ಲಾರ ಮನ್ಯಾಗೂ ಹಚ್ಚ ಸೊಸ್ತ್ಯಾರಿ ಜಗಳ ಹಚ್ಚಕ್ಕೆ ಎಮ್ಮೆ. ಇವನ ಮತ್ತೆ ಯಾವಾಗ ಬಂದರು? ನಾ ಏನನ್ರಿ ಎತ್ತೀರಿ? ನೀ ಏನಂದಿ? ನಾ ಏನು ಕೇಳಿಸ್ಕೊಂಡಿಲ್ಲ ಅಂತ ಮಾಡಿ ಏನ? ನಾನು ನಿಂತೆಲ್ಲ ಕೇಳಿಸ್ಕೊಂಡನು, ನಿನ್ ಬುದ್ಧಿ ನನಗೆ ಗೊತ್ತಾಗಿತ್ತು. ಅಯ್ಯೋ ಹಂಗಲ್ರಿ ಎತ್ತೀರಿ? ಏನ್ ಹಂಗಲ್ಲ ಹಿಂಗಲ್ಲ. ಈಗ ಸ್ವಸ್ಥರಾಗಿ ಬಂದವರು ನೀವು ಅಷ್ಟ ಮನೆ ಕೆಲಸಗಳು ಮಾಡಾಕತ್ತೀರೇನ? ನಿಮಗರ ಇನ್ನ ಸಾಕಷ್ಟು ಅನುಕೂಲ ಅದಾವ. ನಮ್ಮ ಕಾಲದಾಗ ನಾವು ಸ್ವಸ್ಥರಾಗಿ ಬಂದಾಗ ದೂರ ದೂರದಿಂದ ಮನೆ ಕೆಲಸಕ್ಕೆ ಎಲ್ಲಕ್ಕೂ ನೀರು ಹೊತ್ಕೊಂಡ ಬರ್ತಿದ್ದು ಕೊಡಪಾನ ತಗೊಂಡು. ಈಗ ನಿಮ್ಗೆ ಹಂಗೇನ್ರ ಐತೆನ? ಇಲ್ಲ, ಮನೆಗೆ ನಳಗಳು ಎಲ್ಲ ವ್ಯವಸ್ಥೆ ಐತಿ. ಆದ್ರೆ ನಮ್ಮ ಕಾಲದಾಗ ಕಿಲೋಮೀಟರ್ ಗಟ್ಲೆ ಹೋಗಿ ನೀರು ತುಂಬ್ಕೊಂಡ್ ಬರ್ತಿದ್ದು. ಅಯ್ಯ ನಾವು ಈಗ ಕುಡಿಯೋ ನೀರು ತರಾಕ ಅಲ್ಲಿ ಕೂಟಿಗೆ ಹೋಗಿ ಬರೋಲ್ಲನ್ರಿ ಎತ್ತೀರಿ? ಏನ್ ಕುಡಿಯಾಕ ಒಂದ್ 4 ಕೊಡ ತರಾಕ ಅಲ್ಲಿ 20 ಮಂದಿ ಜೋಡಿ ಜಗಳ ಮಾಡಿ ಬಂದಿರ್ತೀವ. ನಮ್ ಕಾಲದಾಗ ಬಳಸಾಕ್ಸದ ನಾವು ದೂರದಿಂದ ನೀರ್ ತರ್ತಿದ್ದು, ಗೊತ್ತೈತನ? ಹೌದ್ ಬಿಡ್ರಿ. ಏನ್ ಹೌದ್ ಬಿಡ್ರಿ ಅಂತಿ? ಇನ್ನ ನಸಕ್ನ್ಯಾಗ ಸೂರ್ಯ ಹುಟ್ಟಕ್ಕಿಂತ ಮೊದ್ಲ ಎದ್ದು ಬಾಗಿಲು ಕಸ ಹೊಡೆದ ಸಾರಿಸೆ ರಂಗೋಲಿ ಹಾಕಿ ಒಳಗೆ ಬಂದ ಚಾ ಇಟ್ಟ ಮನೆ ಕೆಲಸ ಎಲ್ಲ ಮಾಡ್ಕೊಂಡ ಆಮೇಲೆ ಅಡ್ಗೆ ಮಾಡಿ ಮಕ್ಕಳನ್ನೆಲ್ಲ ಸಾಲಿಗೆ ರೆಡಿ ಮಾಡಿ ಕಳಿಸಿ ಹೊಲಕ್ಕೆ ಹೋಗೋರಿಗೆ ಊಟ ಕಟ್ಟೆ ನಾಷ್ಟಾ ಮಾಡಿಕೊಟ್ಟೆ ನಾಷ್ಟಾ ಹಾಕಿಕೊಟ್ಟೆ ಅಷ್ಟೆಲ್ಲ ಮಾಡ್ಕೊಂಡ ಆಮೇಲೆ ಹೊತ್ತು ಹೊಂಟೂರಾಗ ಹೊಲಕ್ಕೆ ಹೋಗಿದ್ದು. ಹೊಲ್ದಾನೆಲ್ಲ ಕೆಲಸ ಮಾಡ್ಕೊಂಡ ಚನ್ಮಾಟ ಹೊಲ್ದಾಗಿದ್ದ ಸಂಜೆ ಮುಂದೆ ಹೊತ್ತು ಮುಳುಗಿದ್ ನನ್ನ ಮನೆಗೆ ಬಂದ ಮನೆ ಕೆಲಸ ಮಾಡ್ಕೊತಿದ್ದು. ಮತ್ತು ಅಂಥದ್ದೇನ್ರ ಆಯ್ತನ ನಿಮ್ಗೀಗ? ಆರಾಮ್ ಮನ್ಯಾಗ ಇದ್ಕೊಂಡು ಮನೆ ಕೆಲಸ ಮಾಡ್ಕೊಳಕ ಈ ಸಡಗ್ರ. ಇನ್ನೇನಾರ ನಮ್ಗತೆ ಆಗಿದ್ರೆ ಏನ್ ಮಾಡ್ತಿದ್ರು ಏನೋ. ಅಯ್ಯ ನಾವು ಎಲ್ಲ ಕೆಲಸ ಮಾಡೋಲ್ಲನ್ರಿ ಎತ್ತೀರಿ? ಮಾಡ್ತೀರಿ. ನಮ್ಮ ಕಾಲದಾಗ ಎಲ್ಲ ಸಾರಸು ಮನೆಗಳಿದ್ದು, ಸಗಣಿ ತಗೊಂಡ ಮನೆ ಎಲ್ಲ ಸಾರಿಸ್ಕೊತಿದ್ದು. ಆದ್ರೆ ಈಗ ಮಿನ ಅನ್ನೋ ಕಲ್ಲುಗಳು ಇರ್ತಾವು, ಅವನ್ನು ಬಗ್ಗಿ ಒರೆಸೋದು ವಜ್ಜಿ. ನಿಮಗೆ ಬಡಗಿ ತಗೊಂಡ ನಿಂತ್ಕೊಂಡ ಒರೆಸ್ತೇರಿ. ಅಯ್ಯ ನಾ ಒಬ್ಬಕ್ಕೆ ಒರೆಸ್ತೇನೇನ್ರಿ ಎತ್ತೀರಿ? ಎಲ್ಲಾರು ಹಂಗ ಒರೆಸ್ತಾರ್ರಿ. ಅದು ಅಲ್ದ ಈಗ ಸೀಟ್ಯಾಗದು ರೀ ಅದೇನೋ ರೋಬೋಟ್ ರೀ ಅಂತಾರಲ್ರಿ, ರೋಬೋಟ್ ಬಂದದಂತ್ರಿ ಎತ್ತೀರಿ. ತಾನ ಬಟನ್ ಹಚ್ಚಿಬಿಟ್ರೆ ಸಾಕು, ತಾನ ಮನೆಯೆಲ್ಲ ಓಡಾಡಿ ಕಸ ಹೊಡೆದ ಆಮೇಲೆ ಮನೆಯೆಲ್ಲ ಓಡಾಡಿ ತಾನ ಒರೆಸ್ಕೊತಂತ್ರಿ. ಅಂತದೊಂದು ತಂದ್ಬಿಟ್ರೆ ಭಾಳ ಅನುಕೂಲ ಆಕತ್ ನೋಡ್ರಿ ಎತ್ತೀರಿ. ತರ್ತೇನೆ ಸೊಸೆ ತರ್ತೇನೆ. ನೀ ಕೇಳೋದು ಹೆಚ್ಚೋ ನಾ ತರೋದು ಹೆಚ್ಚೋ? ನೀ ಏನೋ ಅಂದೆಲ್ಲ ಈಗ ಕಸ ಹೊಡಿಯೋದು ನೆಲ ಒರೆಸೋದು ಗೀ ಬೋಟ್ ಯಾವುದೋ ಬೋಟ್ ಅಂದೆಲ್ಲ, ಆ ಬೋಟು ಆಮೇಲೆ ಒಗ್ಯಾನುಗಿ ವಾಷಿಂಗ್ ಮಿಷಿನ್ನು ಮತ್ತು ಬಾಂಡೆ ತಿಕ್ಕೋದೊಂದು ಬಂದತಂತಲ್ಲ ಆ ಮಷೀನು ಎಲ್ಲ ತರ್ತೇನೆ. ನೀ ಕೇಳೋದು ಹೆಚ್ಚೋ ನಾ ತರೋದು ಹೆಚ್ಚೋ ಹೇಳು? ವಯವನತ್ತೀರಿ ಎಷ್ಟು ಚಲೋ ಅದಿರಿ ನೀವು. ನಾ ಒಂದೇ ಮಾತ ಹೇಳೋರಾಗ ತರ್ತೇನೆ ಅಂದ್ಬಿಟ್ರಲ್ರಿ. ನೀವೇನಾರ ನಮ್ಗೆ ಅವನ್ನೆಲ್ಲ ತಂದು ಕೊಟ್ಬಿಟ್ರೆ ನಿಮಗೆ ಭಾಳ ಪುಣ್ಯ ಆತತ್ ನೋಡ್ರಿ ಎತ್ತೀರಿ. ನನಗಂಕರ ಈ ಕಸ ಬಾಂಡೆ ಒಗ್ಯಾನ ಪರಿಸಿ ಮಾಡಿ ಜೀವನ ಬೇಸರಾಗಿ ಹೋಗೈತ್ರಿ. ಇಷ್ಟು ದಿನ ಅಂತೂ ಮಾಡಿದೇನು, ಇನ್ನರ ಆರಾಮ್ ಇರ್ತೇನ್ರಿ ಎತ್ತಾಗಿ. ತರ್ತೇನೆ ಹೇಳಿನಲ್ಲ, ಹೇಳಿದ್ಮೇಲೆ ನಮ್ಮ ಮಾತು ತಪ್ಪುದಿಲ್ಲ. ಆತ್ರಿ ಎತ್ತೀರಿ. ಯಾವಾಗ್ರಿ? ನಾಳೆ ಹೋಗುನನ್ರಿ ಹಂಗಾರ ತರಾಕ್ರಿ. ಇವತ್ತ ಮಾವಾರಿಗೆ ಇವ್ರಿಗೆ ಹೇಳ್ಬಿಡ್ರಿ, ನಾಳೆ ಹೋಗಿ ತಗೊಂಬಂದ್ಬಿಡುನ್ರಿ.
ಏನ ನೀನು ಬರ್ತೀಯಾ? ಆತು ಬರುವ ಹಂಗಾರ. ನೀನು ಅರ್ವಿ ಎಲ್ಲ ತುಂಬೆ ರೆಡಿ ಇಟ್ಕೊಂಡ್ಬಿಡು. ಅದ ಗಾಡ್ಯಾಗನ ಹೋಗುತ್ತಾ ಇಟ್ಕೊಂಡ್ಬಿಡೆಲ್ಲ. ವಾಪಸ್ ಬರುವಾಗ ನೀನಲ್ಲೇ ಇಳಿಸ್ ಬರಾಕ ಅನುಕೂಲ ಆಕತಿ, ಹೌದಿಲ್ಲ? ಇಲ್ದ್ರ ಮತ್ತ ಮೇಲೆ ಗಾಡಿ ಖರ್ಚು ಮಾಡ್ಕೊಂಡ ನನ್ನ ಮಗ ಹೋಗಿ ಕಳಿಸ್ ಬರೋದು ನಿನ್ನ. ಅರವಿ ತುಂಬ್ಕೋದ್ರಿ? ಯಾಕ್ರಿ ಎತ್ತೀರಿ? ಅಯ್ಯೋ, ಇಷ್ಟು ದಿನ ಎಲ್ಲ ಕೆಲಸ ಮಾಡಿ ಬ್ಯಾಸೊತ್ತಾಳ ನನ್ನ ಸೊಸಿ ಅಂತ ಹೇಳಿ ಒಂದ್ 4 ದಿನ ಅವ್ರ ಆರಾಮ್ ತವ್ರ ಮನ್ಯಾಗ ಇದ್ ಬರೋಗು ಅನ್ನಕತ್ತೀರೇನ್ರಿ? ಇವ ಎಷ್ಟ್ ಚಲೋ ಅದೇರಿ ಅತ್ತೀರಿ ನೀವು. ನಿಮ್ಮಂತ ಅತ್ತಿ ನನಗೆ 7 ಜನ್ಮಕ್ಕೂ ಸಿಗೋದಿಲ್ರಿ. ನಾಟಕಾರ್ತಿ ಅಲ್ಲ. ಈಗರ ಕಮಲತ್ತೆ ಮಗಳಿಗೆ ನನ್ಯಾಕ ಕೊಟ್ಟೆವ ಅಂತ ಹಾಡಾಡಕತ್ತಿದ್ಲು. ಈಗ ನೋಡ್ರಿ ಹಿಂಗ್ ಪ್ಲೇಟ್ ಚೇಂಜ್. ಹೆಂಗಿರ್ತಾರ ನೋಡ್ರಿ ಸಸ್ತ್ಯಾರ. ಅವ್ರಂತ ಬರ್ಸಿರತ್ತ ಅತ್ತಿಗಳು ಒಳ್ಳೆಯವ್ರ, ಇಲ್ಲ ಅಂದ್ರ ಅತ್ತಿಗಳು ಕೆಟ್ಟವ್ರ. ಇಂಥದ ಕಾಲ್ರೀಗ. ಹೂನವ, ಹ್ಞೂ ಪಾಪ ಎಷ್ಟು ದಿನ ನಮ್ಮನೆ ಕೆಲಸ ಎಲ್ಲ ಮಾಡಿ ಬ್ಯಾಸತ್ತ ಬೇಲಿ ಹೊಕ್ಕಿದಿ. ಅದಕ್ಕ ನಿಮ್ ತವ್ರ ಮನ್ಯಾಗ ಆರಾಮ್ ಇರ್ಲಿ ಅಂತನ ಕರ್ಕೊಂಡ್ ಹೊಂಟಾನ. ಅಯ್ಯತ್ತೀರಿ, ನಾ ತವ್ರ ಮನಿಗೆ ಹೋದ್ರ ಅವನ್ನೆಲ್ಲ ಪೂಜೆ ಮಾಡೋರು ಯಾರ್ರಿ? ಮನ್ಯಾಗ ನೀವು ಅಷ್ಟ ಆಗುಲ್ಲೇನ್ರಿ? ಇರುವಂತ ತಗೋರಿ, ಅವನ್ನೆಲ್ಲ ತಗೊಂಬಂದ ಪೂಜೆ ಮಾಡಿ ಎಲ್ಲಾನು ನಿಮ್ಗೆ ಬಳಸೋದು ಹೇಳ್ಕೊಟ್ಟ ಆಮೇಲೆ 1-2 ದಿನ ಹೋಗಿ ಬರ್ತೇನ್ರಿ ಬೇಕಾರ. ಬೇಡವಾ ಬೇಡ, ಅಷ್ಟೆಲ್ಲ ಮಿಷನ್ಗಳಿಗೆ ರೊಕ್ಕ ಹಾಕಿ ತಂದ ಕಾರ ಮತ್ತ ನಿನ್ನೂ ಈ ಮನ್ಯಾಗ ಇಟ್ಕೊಂಡು ಕೆಲಸ ಮಾಡ್ಸಿರ 4 ಮಂದಿರ ಏನಂದಾರು? ಅದಕ್ಕ ಬೇಡ, ಎಲ್ಲಿ ಹುಸ ಬರಿ. ನೀನು ಆರಾಮ್ ನಿಮ್ ತವ್ರ ಮನ್ಯಾಗ ಆರಾಮ್ ತಗೋ. ಆ ಮಷಿನ್ಗಳಿಂದೆಲ್ಲ ಕೆಲಸ ಮಾಡ್ತಾವ, ಆತಿಲ್ಲ? ಅಂದ್ರರಿ ಏನ್ ಅಂದ್ರಪ್ಪ ಅಂದ್ರ ನಿನ್ ತಲಿ ಆ ಮಿಷನ್ಗಳೆಲ್ಲ ತನ್ನ ಕೆಲಸ ಮಾಡಿಸ್ಕೋದ್ ನನಗ್ ಗೊತ್ತೈತಿ. ನೀ ಹೋಗಿ ನಿನ್ ತವ್ರ ಮನ್ಯಾಗ ಬಿದ್ದಾಡು ಅನ್ನಿ. ನಿನ್ನ ಅವಶ್ಯಕತೆ ಈ ಮನಿಗಿಲ್ಲ. ಯಾಕ್ರಿ ಎತ್ತೀರಿ? ನಾ ಏನ್ ಅನ್ಬಾರ್ದನ್ರಿ? ಎಲ್ಲಾರು ತರಸ್ಕೋದಿಲ್ಲೇನ್ರಿ? ಈಗ ಏನ್ ನಾ ಒಬ್ಬಕ್ಕೆ ಆಸೆ ಪಡತ ನನ್ನವ್ರಂಗ್ ಮಾತಾಡ್ತಿರಲ್ರಿ? ಎಲ್ಲಾರ ಮನಿಗೊಳಗು ಒಗ್ಯಾನ್ ಒಗ್ಯಾಕ, ಬಾಂಡೆ ತಿಕ್ಕಾಕ, ಆಮೇಲೆ ಮನಿ ಕಸ ಹೊಡ್ಯಾಕ, ಪರ್ಶಿ ಒರ್ಸಾಕ ಎಲ್ಲ ಮಿಷನ್ಗಳು ಬಂದಾವ್ರಿ. ಅದಕ್ಕ ನಾನು ಆಸೆ ಪಟ್ಟಿನ್ರಿ. ಅದ ತಪ್ಪು ಅನ್ನೋರಂಗ್ ಮಾತಾಡಕತ್ತಿರಲ್ರಿ? ನೋಡು, ನನಗ ಮಂದಿ ಸುದ್ದಿ ಹೇಳ್ಬೇಡ. ಅವ್ರವ್ರ ಜೀವನ ಅವ್ರವ್ರ ಅನುಕೂಲಕ್ಕೆ ತಕ್ಕಂಗ ಅವರು ವ್ಯವಸ್ಥೆಗಳು ಮಾಡ್ಕೊಂಡಿರ್ತಾರ. ನಮ್ಮ ಜೀವನ ಹೆಂಗೈತಿ ಹಂಗ ನಾವು ಇರ್ಬೇಕು. ನಾವು ರೈತರ ಮನಿಗಳು ಹೆಂಗಿರ್ಬೇಕು ಹಂಗೆ ಇರ್ಬೇಕು. ಆ ನಮ್ಮ ಮನಿಗಳು ಮಂದಿ ಮಾಡ್ತಾರಂತ ನಾವು ಮಾಡಕ್ ಹೋದ್ರ ನಡೀತೈತನ? ಅಯ್ಯ, ನಮ್ ಗೆಳತ್ಯಾರ ಮನ್ಯಾಗು ಅವರು ಎಲ್ಲ ತರಿಸ್ಕೊಂಡಾರ್ರಿ. ಅದಕ್ಕೆ ನಾನು ಆಸೆ ಪಟ್ನಿ. ಆಸೆ ಪಡುದನ್ನ ತಪ್ಪನ್ರಿ? ಆಸೆ ಪಡುದು ತಪ್ಪಲ್ವಾ ತಂಗಿ? ಯಾವಾಗಿದ್ರು ಹಾಸಿಗಿದ್ದಟನ ಕಾಲ್ ಚಾಚ್ಬೇಕು. ನಮ್ಮ ಜೀವನ ಹೆಂಗೈತೋ, ನಮ್ಮ ಜೀವನ ಶೈಲಿ ಹೆಂಗೈತೋ ಅದಕ್ಕೆ ತಕ್ಕಂಗ ನಮ್ಮ ಅನುಕೂಲಗಳು ಇರ್ಬೇಕು. ಅದನ್ನ ಬಿಟ್ಕೊಟ್ಟ ಯಾರೋ ಮಾಡ್ತಾರೋ ಅಂತ ನಾವು ಮಾಡಕ್ ಹಾರ ನಡೀತೈತನ ತಂಗಿ? ಹ್ಞೂ ಆತ್ ತಗೋರಿ. ಏನೋ ತರ್ತಂತ ಆಸೆ ಹುಟ್ಸಿರಿ, ಅದಕ್ಕೆ ನಾನು ಖುಷಿಯಾಗಿದ್ನಿ. ಮತ್ತೇನ್ ಮಾಡೋದ್ರಿ? ನನಗೇನು ಇದು ಬಿಟ್ಟದ್ದಲ್ಲ, ಮಾಡ್ತೇನಂತ್ರಿ. ಹ್ಞೂ ಮತ್ತ ಅದಕ್ಕೆ ಹೇಳಿನ್ನೆ, ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಹೇಳಿ. ನಮ್ಮ ಪಾಲಿಗೆ ಏನು ಬಂದೈತಿ ಅದನ್ನು ಒಪ್ಕೊಂಡ ಜೀವನ ಮಾಡ್ಬೇಕು ತಂಗಿ. ಸುಳ್ಳ ಆದ್ಬೇಕು ಈದ್ಬೇಕು ಅಂತ ಹೇಳಿ ಆಕಾಶಕ್ಕೆ ಏನೇ ಹಾಕೋ ಅಂತ ಕುಂದ್ರಬಾರ್ದು. ತಗೋ, ಮುಂದಿನ ಕೆಲಸ ಮಾಡು, ಮುಂದಿನ ನೋಡೋಣಂತ. ಮತ್ ಆತು ಗುರಿ ಎತ್ತೀರಿ. ಅಯ್ಯ, ಮಕ್ಕ ಎದಕ್ಕೆ ಹಂಗೆ ಮಾಡ್ಕೊಂಡಿ? ಬಡ ಬಡ ಬಾಂಡೆ ತಿಕ್ಕು ತೊಳ್ಕೊತಾನಂತ, ಒಗ್ಯಾನ ಒಗದ್ ಕೊಡು, ಹಿಂದೆ ಒಣಗ್ ಹಾಕ್ತಾನಂತ. ಏನು ಒಂದು ಕೆಲಸ ಮಾಡಾಕ ಗುಡ್ಡ ತಲೆ ಮೇಲೆ ಹೊತ್ಕೊಂಡಂಗೆ ಮಾಡ್ತೀವ ನೀನರ? ಅಯ್ಯೋ, ಇರ್ಲಿ ಬಿಡ್ರಿ ಎತ್ತೀರಿ, ನಾನೇ ಮಾಡ್ಕೊಂಡ್ ಬರ್ತಾನಂತ ಕೆಲಸ. ನೀವು ಒಳಗೆ ಹೋಗ್ರಿ. ಇರ್ಲಿ ಕೊಡ, ಬಾಂಡೆ ಒಗ್ಯಾನ ಬಾಳ ಅದಾವು, ನೆರವು ಅಕ್ಕನಂತ. ಒಬ್ಬಕ್ಕೆ ಎಷ್ಟಂತ ಮಾಡ್ತೀನಿ ನೀನರ? ಆತ್ರಿ ಎತ್ತೀರಿ. ಇವನ 1 ಸೆಕೆಂಡ್ನಾಗ ನಮ್ಮ ಅತ್ತಿ ನನ್ನ ಹೆದರ್ಸೇ ಬಿಟ್ರು ನೋಡ್ರಿ. ಅಲ್ಲ, ಆ ಮಿಷನ್ಗಳ ಸಲುವಾಗಿ ನನ್ನ ತವ್ರ ಮನೆ ಕಳಿಸ್ತಾರಲ್ರಿ? ವಲ್ರಿ, ಅದೇನೋ ಅಂತಾರಲ್ಲ, ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅಂತ ಹೇಳಿ ಆ ಮಿಷನ್ಗಳ ಸಲುವಾಗಿ ನನ್ನ ಜೀವನ ಬಿಟ್ಟ ತವ್ರ ಮನೆಗೆ ಹೋಗಿ ಕುಂದ್ರಲ್ರಿ. ಎಲ್ಲಿ ಹುಸ ಬರೀರಿ? ಅಲ್ಲಿ ಹೋದ್ರೆ ನಮ್ಮಪ್ಪ ಅವನು ಮೊದಲು ಬಡದೊಳಗೆ ಹಾಕ್ತಾರ್ರಿ. ನಾನು ಎಲ್ಲಿ ಹುಸ ಬರೀದೇವ? ಪಾಲಿಗೆ ಬಂದದ್ದು ಪಂಚಾಮೃತ. ನಮಗೇನು ಸಿಕ್ಕತ್ತೆ ಜೀವನ, ಅದ್ರೊಳಗನ ನಾವು ತೃಪ್ತಿಯಿಂದ ಇರ್ಬೇಕ್ರಿ. ಆಸೆ ಪಡೋದು ತಪ್ಪಲ್ಲ, ಅದ್ರ ತಕ್ಕಂಗ ಶ್ರಮ ಪಟ್ಟ ಕೆಲಸ ಮಾಡಿ ನಮ್ಮ ಆಸೆ ಕನಸುಗಳನ್ನ ನಾವು ನನಸು ಮಾಡ್ಕೋಬೇಕ್ರಿ. ಇಷ್ಟ ಹೌದಿಲ್ರಿ? ಆತ್ರಿ, ಬಾಂಡೆ ಒಗ್ಯಾನ ಭಾಳ ಅದಾವು, ನಾ ಕೆಲಸ ಮಾಡ್ಕೋತೇನ್ರಿ. ಹಂಗಾರ ನೀವು ಕಥೆ ನೋಡ್ಕೊಂಬಂದ್ರಲ್ಲ, ಇಷ್ಟ ಆದ್ರೆ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನಲ್ಗೆ. ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿರಿ. ಧನ್ಯವಾದಗಳು ಎಲ್ಲರಿಗೂ.